ಬೆಂಗಳೂರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಜಿಟಿ ಮಳೆ ಪ್ರಾರಂಭ ಆಗಿರೋದ್ರಿಂದ ಇವತ್ತು ದೀಪಾವಳಿ ಹಬ್ಬದ ಸಂಭ್ರಮ ಸ್ವಲ್ಪ ಕಡಿಮೆನ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಮನೆ ಬಿಟ್ಟು ಆಚೆ ಬರದೇ ಇರುವ ಪರಿಸ್ಥಿತಿ ಬೆಂಗಳೂರಿನ ಜನ. ಬೆಂಗಳೂರಿಗರ ಹಬ್ಬದ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ದಾನೆ ಮಳೆರಾಯ. ನಿನ್ನೆಯಿಂದ ಸುರಿತಾ ಇರುವ ಮಳೆಗೆ ಜನ ಪರದಾಡ್ತಿದ್ದಾರೆ. ರಾತ್ರಿ ಎಲ್ಲ ಫುಲ್ ಮಳೆ, ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಜನ ಪರದಾಡ್ತಿದ್ದಾರೆ ಮನೆ ಬಿಟ್ಟು ಆಚೆ ಬರೋದಕ್ಕೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆಯಂತೆ. ಮುಂದಿನ 3 ಗಂಟೆ ಭಾರೀ ಮಳೆಯಾಗುವ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದಾದ್ಯಂತ ಅಕ್ಟೋಬರ್ 25ರ ತನಕ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹಬ್ಬದ ಲಾಭ ಗಳಿಸೋ ಆಸೆಯಲ್ಲಿದ್ದ ವ್ಯಾಪಾರಸ್ಥರಿಗೂ ಕೂಡ ಶಾಕ್ ಎದುರಾಗಿದೆ. ಯಾಕಂದ್ರೆ ಹಬ್ಬ ಹರಿದಿನಗಳಲ್ಲೇ ಅತಿ ಹೆಚ್ಚಿನ ವ್ಯಾಪಾರ ವಹಿವಾಟುಗಳಾಗುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಸ್ವಲ್ಪ ಲಾಭ ಸಿಗುತ್ತೆ ಅಂತ ವ್ಯಾಪಾರಸ್ಥರು ಎದುರು ನೋಡ್ತಾ ಇದ್ರು. ಬಟ್ ಎಲ್ಲವೂ ಕೂಡ ಲಾಸ್ ಆಗಿದೆ ಮಳೆಯಿಂದ. ಹಾಗಾದ್ರೆ ಸದ್ಯ KR ಮಾರ್ಕೆಟ್ನಲ್ಲಿ ಮಳೆಯಿಂದಾಗಿ ವ್ಯಾಪಾರ ವಹಿವಾಟು ಸ್ಥಗಿತ ಆಗಿದೆಯಾ, ಪರದಾಡಿದ್ದಾರಾ, ಅಲ್ಲಿನ ಪರಿಸ್ಥಿತಿ ಏನು, ಆ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಹಿರಿಯ ಪ್ರತಿನಿಧಿ ಅಜಯ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. KR ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಅಂದ್ರೆ ಹಬ್ಬದ ವಾತಾವರಣ ಇರಬೇಕಿತ್ತು. ಆದರೆ ಬೆಳಗ್ಗೆ ಶುರುವಾದಂತಹ ಮಳೆರಾಯನ ಒಂದು ಕಾಟಕ್ಕೆ ಈಗಾಗಲೇ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಬಹುತೇಕವಾಗಿ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಳೆಯಿಂದಾಗಿ ಇವತ್ತು ದೀಪಾವಳಿ ಕೊನೆ ದಿನ ಅಂತ ಹೇಳ್ಬೋದು. ಹೀಗಿದ್ರೂ ಕೂಡ ಜನರು ಯಾರು ಕೂಡ KR ಮಾರ್ಕೆಟ್ ಅಲ್ಲಿ ಇಲ್ಲ. ವ್ಯಾಪಾರಸ್ಥರು ಕೂಡ ಸಾಕಷ್ಟು ಏನು ಬೇಜಾರಾಗಿದ್ದಾರೆ. ಯಾಕಂದ್ರೆ ಇವತ್ತು ಕೊನೆ ದಿನ ವ್ಯಾಪಾರ ಆಗುತ್ತೆ ಅಂತ ಬಂದಿದ್ವಿ, ಆದ್ರೆ ಅಷ್ಟಾಗಿ ವ್ಯಾಪಾರ ಆಗ್ತಿಲ್ಲ ಅಂತ ಹೇಳಿ ಈಗ ನಾವು ಕೂಡ KR ಮಾರ್ಕೆಟ್ ಅಲ್ಲಿ ಕೂಡ ಇರುವಂತದ್ದು. ಅಂದ್ರೆ KR ಮಾರ್ಕೆಟ್ ಅಲ್ಲಿ ಪ್ರತಿದಿನ ಅಂದ್ರೆ ನೋಡ್ದಂತೆ ರಶ್ ಇರುತ್ತೆ. ಹಬ್ಬ ಅಂತಂದ್ರೆ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಆಗಿದ್ರೂ ಕೂಡ ಇವತ್ತು ಕೊನೆ ದಿನ ಆಗಿತ್ತು, ಆದ್ರೂ ಕೂಡ ಜನರು ಯಾರು ಅಷ್ಟಾಗಿಲ್ಲ. ಇನ್ನೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಕೂಡ ವ್ಯಾಪಾರಿಗಳಿಗೆ ಅಷ್ಟಾದಂತಹ ಒಂದ್ ರೀತಿ ಏನು ಸೌಲಭ್ಯಗಳಿಲ್ಲ. ಯಾಕಂದ್ರೆ ಬಂದು ಇಲ್ಲೇ ಕೂತ್ಕೋಬೇಕಾಗತ್ತೆ, ಸಂಪೂರ್ಣವಾಗಿ ಕೊಚ್ಚೆ ಇರುತ್ತೆ. ವ್ಯಾಪಾರ ವಹಿವಾಟು ಮಾಡೋದಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗತ್ತೆ. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಇದೆಲ್ಲ ಕೂಡ ಕಸ ಕಡ್ಡಿ ಇರುತ್ತೆ, ಅಲ್ಲೇ ಅವ್ರು ಕೂರ್ಬೇಕಾಗತ್ತೆ. ಸಂಪೂರ್ಣವಾಗಿ ಕೊಚ್ಚೆ ಆಗಿದೆ. ಇದರಿಂದಾಗಿ ವ್ಯಾಪಾರ ಮಾಡೋದಕ್ಕೂ ಕೂಡ ಅವ್ರಿಗೂ ಕೂಡ ಕಷ್ಟ ಆಗಿರುವಂಥದ್ದು. ಇವತ್ತು ವ್ಯಾಪಾರ ಆಗತ್ತೆ ಅಂತಾನೂ ಕೂಡ ಬಂದಿದ್ರು, ಆದ್ರೆ ಯಾವುದೇ ರೀತಿಯಾಗಿ ವ್ಯಾಪಾರ ಇಲ್ಲದೆ ಎಲ್ಲರೂ ಕೂಡ ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಮಾತಾಡ್ಸೋಣ. ಮೇಡಮ್, ವ್ಯಾಪಾರ ಹೇಗಿದೆ ಇವತ್ತು? ಮಳೆ ಇದೆಯಲ್ಲ? ವ್ಯಾಪಾರ ಏನಿಲ್ಲಣ್ಣ, ಎಲ್ಲ ಮಳೆಗೆಲ್ಲ ಯಾರು ಗಿರಾಕಿನ ಯಾರು ಈಚೆ ಬರ್ತಾ ಇಲ್ಲ. ಜನಗಳು ಇರುತ್ತಂತ ಬಂದಿವೆ, ಏನು ವ್ಯಾಪಾರ ಇಲ್ಲ. ಕೊನೆ ದಿನ ಅಂತಾರೆ, ನಿನ್ನೆನೆ ಏನು ವ್ಯಾಪಾರ ಇಲ್ಲ. ಇವತ್ತು ಹೆಂಗಿರುತ್ತೆ, ಮಳೆ ಬೇರೆ ಹಿಡ್ಕೊಬಿಟ್ಟೈತೆ. ಎಲ್ಲ ಬಂದಿರೋ ಐಟಮ್ ಎಲ್ಲ ಹಂಗೆ ಮನೆಗೆ ಎತ್ಕೊಂಡು ಹೋಯ್ತಾ ಇದೀವಿ. ನಾವು ಮನೆ ಬನಶಂಕರಿ, ನಮ್ಮ ಮನೆ. ವ್ಯಾಪಾರ ಇಲ್ಲ ಸರ್ ಏನು. ಯಾಕಂದ್ರೆ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇವರು ಕೂಡ ಏನು ವ್ಯಾಪಾರ ಆಗಿಲ್ಲ. ಸೊ ಹೀಗಾಗಿ ನಾವು ಕೂಡ ಎಲ್ಲ ತಂದಿರುವಂತ ಹೂಗಳನ್ನ ಹಂಗೆ ಮನೆಗೆ ತಗೊಂಡು ಹೋಗ್ತಿದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇನ್ನು ಸಾಕಷ್ಟು ದಿನಗಳಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಕೆಲವೊಂದು ಸೌಲಭ್ಯ ಮಾಡಬೇಕು ಅಂತಾನು ಕೂಡ ಹೇಳ್ತಾರೆ. ಆದ್ರೂ ಕೂಡ ಇದೆ KR ಮಾರ್ಕೆಟ್ನ ಪರಿಸ್ಥಿತಿ ಮಾತ್ರ ಯಾವಾಗ್ಲೂ ಕೂಡ ಹೀಗೆ ಇರುತ್ತೆ. ಪ್ರತಿ ಸಲನೂ ಕೂಡ ಇದೇ ರೀತಿಯಾಗಿ ಆಗತ್ತೆ. ಒಂದ್ ಕಡೆ ವ್ಯಾಪಾರ ಆಗಿಲ್ಲ ಅನ್ನೋ ಒಂದು ಚಿಂತೆ ಆದ್ರೆ, ಇನ್ನೊಂದ್ ಕಡೆ ಯಾವುದೇ ರೀತಿಯಂತ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ ಅಂತಾನು ಕೂಡ ಒಂದ್ ರೀತಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.